ಕಾರಣ ನಾವು ತಕ್ಷಣ ಏನು ಮಾಡ್ತೀವಿ, ನೀನು ನನ್ನನ್ನು ಪ್ರೀತಿಸ್ತಾನೇ ಇಲ್ಲ, ನೀನು ಗಮನಿಸ್ತಾನೇ ಇಲ್ಲ, ನೀನು ನನಗೇನೂ ಕೊಡ್ತಾನೇ ಇಲ್ಲ, ನಿನಗೆ ಇನ್ಮೇಲಿಂದ ನನ್ನ ಮೇಲೆ ಪ್ರೀತಿನೇ ಇಲ್ಲ ಅನಿಸುತ್ತೆ ಅಂತ ಅವ್ರನ್ನ ಕಾರಣ ಮಾಡ್ತೀವಿ. ಆ ಪ್ರೀತಿ ಇಲ್ಲದೆ ಇರೋದಕ್ಕೆ ಕಾರಣ ನಾವೇ. ಯಾವಾಗ ನಾವೇನು ಮಾಡ್ತೀವಿ, ಅಗ್ರೆಸಿವ್ ಆಗಿರೋದು, ಡಿಫೆನ್ಸಿವ್ ಆಗಿರೋದು, ಇದೆಲ್ಲ ಫೈಟಿಂಗ್ ಎಲ್ಲ ಯಾವಾಗ ಬರುತ್ತೆ ಅಂದರೆ ಅಲ್ಲಿ ರಿಲೇಷನ್ಶಿಪ್ನಲ್ಲಿ ಏನೋ ತೊಂದರೆ ಬಂದಾಗ. ಇಲ್ಲಿ ಕೊಡೋದು ನಿಂತು ಹೋಗಿರುತ್ತೆ, ಅದಕ್ಕೆ ಪಡ್ಕೊಳ್ಳೋದು ನಿಂತು ಹೋಗುತ್ತೆ. ಇನ್ಮೇಲಿದ್ದ ಕೊಡೋಕ್ಕೆ ಶುರು ಮಾಡಿ. ಇಟ್ ಈಸ್ ಶೇರಿಂಗ್. It is not expecting joy from others, it is sharing your joy. ಅದರಿಂದ ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದಲ್ಲ ಸಂಬಂಧ, ನಾವು ಕೊಡೋದು ಅನ್ನೋದು ಗೊತ್ತಾದಾಗ ಆ ಸ್ಪಿರಿಚುವಲ್ ರಿಲೇಷನ್ಶಿಪ್ ಅನ್ನೋದು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮ ಮನಸ್ಸಿನ ಬೇರೆ ಬೇರೆ ಆಯಾಮಗಳನ್ನು ಕೆದಕ್ತಾ ಇರೋ ಪ್ರಶ್ನೆಗಳು ತುಂಬ ಇದೆ. ಇದನ್ನೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾ ಕೊಡ್ತಾ ಇವೆಲ್ಲ ಎಷ್ಟೋ ಉತ್ತರಗಳು ಸಿಗ್ತಾ ನಮ್ಮಲ್ಲಿ ಹೊಸ ಆಯಾಮಗಳನ್ನು ನಾವು ಕಂಡುಕೊಳ್ತಾ ನಮ್ಮ ಒಂದು ಗುರಿಯನ್ನು ಮುಟ್ಟೋದಕ್ಕೆ ಈ ಪ್ರಶ್ನೋತ್ತರ ಕಾರ್ಯಕ್ರಮ ಸಹಾಯ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಇದು ಬಹಳ ತೃಪ್ತಿ ಕೊಡ್ತಾ ಇದೆ. ಅದರಿಂದ ಈ ಒಂದು ಅನುಭವದಲ್ಲಿ ಹೇಳ್ಬೋದು ನಿಮಗೆಲ್ಲ ತೃಪ್ತಿ ಕೊಡ್ತಾ ಇದೆ ಅಂತ. ಆದಷ್ಟು ಇದು ಎಲ್ಲರ ಮೇಲೆ ಪರಿಣಾಮ ಬೀರಿ ಒಂದು ಅಧ್ಯಾತ್ಮ ಆಂದೋಲನ ಆಗಲಿ. ಪುನಃ ನಾಳೆ ಬೇಕಾದಷ್ಟು ಪ್ರಶ್ನೆಗಳು, ಅದರ ಆನಂದ ಕೊಡುವಂತಹ ಉತ್ತರಗಳನ್ನು ತೆಗೆದುಕೊಂಡು ನಾಳೆ ಪುನಃ ನಿಮ್ಮನ್ನು ಬಂದು ನೋಡ್ತೀನಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಗುರುಗಳು ದೃಷ್ಟಿ ಪರಿಹಾರವನ್ನ ಯಾವ ರೀತಿ ಮಾಡ್ಕೋಬೇಕು, ಹಾಗೆ ವೃಷಭ ರಾಶಿಯವರ ಗುಣಲಕ್ಷಣಗಳು ಹೇಗಿರುತ್ತೆ, ಜೊತೆಗೆ ಪರಮ ಪೂಜ್ಯ ಗುರುಮಾತಾ ಅಮ್ಮಾರವರಿಂದ ಭಗವದ್ಗೀತಾ ಸಾರದ ಜ್ಞಾನವನ್ನು ಕೂಡ ಪಡ್ಕೊಂಡಿದ್ದೀವಿ. ಇವೆಲ್ಲವೂ ನಿಮ್ಮ ಮನಸ್ಸಿಗೆ ಹಿತವನ್ನ ನೀಡಿದೆ ಅಂತ ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮತ್ತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. For more updates, follow us on twitter.com/thesuvarna-tv. Like us on facebook.com/thesuvarna-tv. Watch us on youtube.com/suvarna.